ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಹಸಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಏರ್ ಹೌಸಲ್ಲಿ ಮೀನಾ ಇರೋ ಬಾಕ್ಸ್ಗೆ ಸೂರ್ಯ ಎಡುತ್ತಾನೆ. ಮೀನಾ ಅಂತ ಮೀನನ್ನು ಎತ್ಕೊಂಡು ಅಲ್ಲಿಂದ ಆಚೆ ಬರ್ತಾರೆ. ಚೇತುಗೆ ಹೇಳ್ತಾನೆ ಕ್ಯಾಬ್ ಬುಕ್ ಮಾಡು ಅಂತೇಳಿ. ಯಾರೋ ಬರ್ತಾರೆ ಮಗ ಇಷ್ಟೊತ್ತಲ್ಲಿ, ನಾವೇ ಕ್ಯಾಬ್ ಡ್ರೈವರ್ ಅಲ್ವಾ, ಯಾರೂ ಬರಲ್ಲ ಅಂತ ಹೇಳ್ತಾ ನೋಡಿದಾಗ ಅಲ್ಲಿ ತಳ್ಳೋ ಗಾಡಿ ಸಿಗುತ್ತೆ. ತಳ್ಳೋ ಗಾಡಿನಲ್ಲಿ ಮೀನನ್ನು ಎತ್ಕೊಂಡು ಮಳೆಯಲ್ಲಿ ಫುಲ್ ನೆನ್ಕೊಂಡು ತಳ್ಳೋ ಗಾಡಿ ತಳ್ಕೊಂಡು ಸೂರ್ಯ ಮತ್ತು ಚೇತು ಬರ್ತಾ ಇರ್ತಾರೆ. ಇನ್ನು ಈ ಕಡೆ ಕುಸುಮಮ್ಮ ತುಂಬ ಅಳ್ತಿರ್ತಾಳೆ. ರಂಗನಾಥ್ ಸಮಾಧಾನ ಮಾಡ್ತಾ, ಮೀನಾ ನಿಮಗೆ ಮಗಳು, ನನಗೆ ಸೊಸೆ, ನಾವ್ಯಾರು ಅವಳನ್ನು ಕಾಪಾಡದೆ ಹೋದ್ರು ಆ ಭಗವಂತ ಅವಳಿಗೆ ನೆರಳಾಗಿರ್ತಾನೆ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಟೀ ಏನಾದರೂ ಮಾಡಿಕೊಡ್ಲಾ ಅಂತ ಕೇಳ್ತಾನೆ. ಆವಾಗ ಕುಸುಮ ಬೇಡ ಅಂತ ಹೇಳ್ತಾಳೆ. ಶಾಂತಿ, ಹಬ್ಬ ಸದ್ಯ ಬೇಡ ಅಂದರು, ಬೇಕು ಅಂದಿದ್ರೆ ಕಾಫಿ ಪುಡಿ ಖಾಲಿಯಾಗಿರೋದು, ನಾಳೆ ನಮಗೆ ಇರ್ತಿರಲಿಲ್ಲ ಅಂದಾಗ ಮನೋಜ, ಸುಮ್ಮನಿರು ಅಮ್ಮ, ಮೊದಲೇ ಟೆನ್ಷನಲ್ಲಿದ್ದಾರೆ, ಏನಾದರೂ ಅಂದರೆ ಕಷ್ಟ ಅಂತಾನೆ. ಆಗ ರಂಗನಾಥ, ನೀವು ಈ ಜನ್ಮದಲ್ಲಿ ಬದಲಾಗಲ್ಲ ಅಂದ್ಕೊಂಡಿದ್ದೆ, ಇಲ್ಲ ನೀನು 10-20 ಜನ್ಮ ಹೋದರೂ ಬದಲಾಗಲ್ಲ, ಮಗು ಕಾಣಿಸ್ತಿಲ್ಲ ಅಂತ ಗೋಳಾಡ್ತಿದ್ದೀನಿ, ನಿನಗೆ ಕಾಫಿ ಪುಡಿ ಚಿಂತೆ ಅನಿಷ್ಟದೆ ಥೂ ಅಂತ ಉಗಿತಾನೆ. ಅಷ್ಟೊತ್ತಿಗೆ ರವಿ ಶ್ರುತಿ ಬರ್ತಾರೆ. ರಂಗನಾಥ ರವಿ ಅಂತಾನೆ. ರವಿ, ಅಪ್ಪ ಅದು ಮೀನಾ ಅತ್ತಿಗೆ ಅಂತಿದ್ದಂಗೆ ಕುಸುಮಮ್ಮ, ಯಾಕಪ್ಪ ಸುಮ್ಮನಾದೆ, ಏನಾಯಿತು ಅಂತಾಳೆ. ಶ್ರುತಿ, ಅಯ್ಯೋ ಟೆನ್ಷನ್ ಆಗಬೇಡಿ ಆಂಟಿ, ಶಿ ಈಸ್ ಕಂಪ್ಲೀಟ್ಲಿ ಫೈನ್, ಸೂರ್ಯ ಅವರನ್ನು ಕರ್ಕೊಂಡು ಬರ್ತಿದ್ದಾನೆ, ಅಳಬೇಡ ಅಂತಾಳೆ. ರವಿ ಸೂರ್ಯಂಗೆ ಕಾಲ್ ಮಾಡಿ, ಅತ್ತಿಗೆನ ಡೈರೆಕ್ಟಾಗಿ ಮನೆಗೆ ಕರ್ಕೊಂಡು ಬಾ, ನಾನು ಡಾಕ್ಟರ್ನ ಮನೆಗೆ ಬರೋಕ್ಕೆ ಹೇಳಿದ್ದೀನಿ ಅಂತ ಅಂದಾಗ ಕುಸುಮಮ್ಮ, ಡಾಕ್ಟರ್ ಯಾಕೆ, ಏನಾಯಿತು? ರವಿ, ಅತ್ತಿಗೆ ಪ್ರಜ್ಞೆ ತಪ್ಪಿದ್ದಾರೆ ಅಂತಂದಾಗ ಕುಸುಮ, ಪ್ರಜ್ಞೆ ತಪ್ಪಿದಾಳ? ಅಯ್ಯೋ ಅಂಥದ್ದೇನಾಯಿತು ನನ್ನ ಮಗಳಿಗೆ ಅಂತ ಜೋರಾಗಿ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ ಮಂಚದ ಮೇಲೆ ಮಲಗಿಸಿ ಕೈಕಾಲು ಉಜ್ಜುತ್ತಿರ್ತಾರೆ. ರಂಗನಾಥ, ಸೂರ್ಯ ಏನಾಯಿತು ಮೀನಾಗೆ ಅಂದಾಗ, 2 ನಿಮಿಷ ಅಪ್ಪ ಎಲ್ಲ ಹೇಳ್ತೀನಿ ಅಂತಾನೆ. ಕುಸುಮ, ಕಂದ ಕಣ್ಣು ಬಿಡು, ಅಮ್ಮ ಬಂದಿದ್ದೀನಿ ನೋಡು ಅಂತಾಳೆ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಚೆಕ್ ಮಾಡಿ ಇಂಜೆಕ್ಷನ್ ಮಾಡ್ತಾರೆ. ಸೂರ್ಯ, ಡಾಕ್ಟರ್ ನನ್ನ ಹೆಂಡತಿಗೆ ಏನಾಯಿತು ಅಂತ ಕೇಳ್ತಾನೆ. ಹೆದರುವಂಥದ್ದೇನಿಲ್ಲ, ರೆಸ್ಟ್ ಇಲ್ಲದೆ ಇರೋದ್ರಿಂದ ಹೀಗಾಗಿದೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಟ್ಯಾಬ್ಲೆಟ್ಸ್ ತಂದು ಕೊಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾಳೆ ಅಂದಾಗ ಸೂರ್ಯ, ಡಾಕ್ಟರ್ ನಾನೇ ಡ್ರಾಪ್ ಮಾಡ್ತೀನಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಾನೆ. ಶಾಂತಿ ರೋಹಿಣಿಗೆ, ಏನು ಚಿಕ್ಕ ಮಕ್ಕಳ ಥರ ಏರೋಪ್ಲೇನ್ ನೋಡೋ ಥರ ನಿಂತ್ಕೊಂಡು ನೋಡ್ತಾ ಇದೆಯಾ, ಬೆಳಗ್ಗೆ ತುಂಬ ಕೆಲಸ ಇದೆ, ಲೇಟಾಗಿ ಮಲಗಿದ್ರೆ ತಲೆನೋವು ಬರುತ್ತೆ, ನಡಿ ಮಲ್ಕೋ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಸೂರ್ಯ ಬಂದು, ಅತ್ತೆ ನಿಮಗೆ ಲೇಟ್ ಆಗುತ್ತೆ, ಮೀನಾ ಸರಿ ಹೋಗ್ತಾಳೆ, ಏನಾಗಲ್ಲ ಅಂತಾನೆ. ರಂಗನಾಥ, ನೀವು ಅವ್ರಿಗೆ ಹೊರಡು ಅಂತಿದೆಯಾ ಅಂತಾನೆ. ಬೇಡ ತಾಯಿ, ನೀವು ಇಲ್ಲೇ ಇರಿ, ಇವತ್ತು ಮನೆಗೆ ಹೋದರೂ ಈ ನೋವು ಇರುತ್ತೆ ಅಂದಾಗ ಕುಸುಮ, ಬೇಡ ಅಣ್ಣ, ನಾವಿಲ್ಲಿರೋದ್ರಲ್ಲಿ ಸರಿ ಇಲ್ಲ, ನನ್ನ ಕಂದಂಗೆ ಎಚ್ಚರ ಆದರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂದಾಗ ಸೂರ್ಯ ಇನ್ನು ಹೇಗೆ ಹೇಳ್ತಾಳೆ, ಸೂಜಿ ಸುಚ್ಚಿದಾರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾನೇ ಫೋನ್ ಮಾಡಿಸ್ತೀನಿ, ಹೋಗಿ ಎತ್ತೆ ನೀವು ಅಂತೇಳಿ ಚೇತುಗೆ ಕೀಲಿ ಕೊಡ್ತಾನೆ. ಗಾಡಿ ರಿಪೇರಿ ಮಾಡಿಸು ಮೆಕ್ಯಾನಿಕ್ಗೆ ಹೇಳಿದ್ದೀನಿ, ಮತ್ತೆ ಕುಸುಮತ್ತೆ ಮತ್ತು ಕನಕನ್ನ ಮನೆಯವರೆಗೂ ಬಿಡು ಅಂತ ಹೇಳ್ತಾನೆ. ಸರಿ ಅಂತೇಳಿ ಚೇತು ಹೋಗ್ತಾನೆ ಅವ್ರನ್ನ ಕರ್ಕೊಂಡು. ರಂಗನಾಥ, ರವಿ, ಶ್ರುತಿ ನೀವು ಮಲ್ಕೊಳ್ಳಿ, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಸೂರ್ಯನಿಗೆ, ಏನಾದರೂ ತಿಂದೆ ಸೂರ್ಯ ಅಂತೇಳಿ ರಂಗನಾಥ್ ಕೇಳಿದಾಗ ಸೂರ್ಯ, ಇಲ್ಲ ಅಪ್ಪ, ಮೀನಾ ಸಿಕ್ಕಿದ್ರಿಂದ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದಾಗ, ನೀನೇನು ತಿಂದೆಯಪ್ಪ ಅಂತ ಸೂರ್ಯ ಕೇಳ್ತಾನೆ. ಮಾತ್ರೆ ತೊಗೋಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ತಿಂದೆ ಕಣೋ, ಏನಾದರೂ ತಿಂದು ಮಲ್ಕೋ, ಏನಾಯಿತು ಅಂತ ಹೇಳಿ ಬೆಳಗ್ಗೆ ನಿರಾಳವಾಗಿ ಕೂತು ಮಾತಾಡೋಣ ಅಂತ ಹೇಳ್ತಾಳೆ. ಇನ್ನು ಬೆಳಗಾಗುತ್ತೆ. ಮೀನಾ ಎದ್ದು ಬರ್ತಿರ್ತಾಳೆ. ರಂಗನಾಥ್ ವಾಕ್ ಮುಗಿಸ್ಕೊಂಡು ಬಂದು, ಯಾಕಮ್ಮ ಹೇಳ್ತಿದ್ದೀಯಾ, ನಿಂಗೆ ಹುಷಾರಿಲ್ಲ, ಮಲ್ಕೋ ಕಂದ ಅಂತ ಹೇಳ್ತಾನೆ. ಮೀನಾ, ಸಾರಿ ಮಾವ, ಲೇಟಾಗಿದೆ, ಬಾಗಿಲೆಲ್ಲ ಸಾರಿಸ್ಬೇಕು, ರಂಗೋಲಿ ಹಾಕಬೇಕು, ನಿಮಗೆ ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು, ಲೇಟಾಯಿತು ಅಂದಾಗ, ಪರವಾಗಿಲ್ಲ ಕಂದ ಅಂತ ಹೇಳ್ತಾನೆ. ಬೇಡ ಮಾವ ಅಂತ ಅಂದಾಗ ಮೀನಾ, ಯಾಕಮ್ಮ ನಿಮ್ಮ ಅತ್ತೆ ಬಂದು ಕೂಗಾಡ್ತಾಳೆ ಅಂತೇಳಿ ಭಯನಾ, ನೋಡು ಈ ಮನೆಯಲ್ಲಿ ಊಟ ತಿಂಡಿ ಬಿಡು, ಕಾಫಿ ಮಾಡೋಕ್ಕೂ ಯಾರೂ ಇಲ್ಲ, ಎಲ್ಲ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತೇಳಿ ರಂಗನಾಥ ಹೇಳ್ತಾನೆ. ಇವತ್ತಿನ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂದಾಗ ರಂಗನಾಥ, ಮೀನಾ ಎಮೋಷ್ನಲ್ ಆಗ್ತಾಳೆ. ಯಾಕಮ್ಮ, ಅಪ್ಪ ಮಗುಗೆ ಹುಷಾರಿಲ್ಲ ಅಂದ್ರೆ ಅಪ್ಪ ಕೆಲಸ ಮಾಡಬಾರ್ದ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸೂರ್ಯ ಬರ್ತಾನೆ. ನಿಂಗೆ ಯಾರೇ ಎದ್ದೇಳಕ್ಕೆ ಹೇಳಿದ್ದು ಅಂತೇಳಿ ಕಾಫಿ ತೊಗೊಂಡು ಬರ್ತಾನೆ. ಕಾಫಿ ಕುಡಿದು ಹಾಗೆ ಮಲ್ಕೋ ದಿನ ಪೂರ್ತಿ ಅಂದಾಗ ಮೀನಾ, ಇಲ್ಲ
ಇವತ್ತು ನನಗೆ ತುಂಬ ಆರ್ಡರ್ ಇದೆ, ಹೂ ಕಟ್ಟಿ ಮುಗಿಸ್ಬೇಕು ಇವತ್ತು ಅಂತ ಅಂದಾಗ ಅಲ್ಲಿಗೆ ಮನೋಜ್ ಅವರ ರೋಹಿಣಿ ಬರ್ತಾರೆ. ನೀನು ಹೂ ಕಟ್ಟಿ ಮುಗಿಸ್ತಾ ಕೂತ್ರೆ ನನಗೆ ತಿಂಡಿ ಊಟ ಮಾಡೋರು ಯಾರು ಅಂತ ಹೇಳಿದಾಗ ರಂಗನಾಥ, ನಿನ್ನ ಹೆಂಡತಿಗೂ ನನ್ನ ಹೆಂಡತಿಗೂ ಮಾಡೋ ಯೋಗ್ಯತೆ ಇಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ರೋಹಿಣಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಅಲ್ಲ ಮಾವ, ನನಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ರಂಗನಾಥ, ಈ ಮಗು ಮಾತ್ರ ಟೈಮ್ ಇರುತ್ತೆ, ಹುಷಾರಿಲ್ಲ ಅಂದರೂ ಈ ಮಗುನ ಕೈಲಿ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಕಾತಿರ್ತಿರಲ್ವ ಅಂತ ಹೇಳಿದಾಗ ಶಾಂತಿ ಬರ್ತಾಳೆ. ಅವಳ ಕೆಲಸನೇ ಬೇಯಿಸಾಕೋದು ಅಲ್ವಾ ಅಂತ ಅಂದಾಗ, ಹ್ಞೂ ಬಂದುಬಿಡು, ಅಗ್ರಿಮೆಂಟ್ ಮಾಡಿಸಿ ಈ ಮನೆಗೆ ಕರ್ಕೊಂಬಂದಿಲ್ಲ ನಾವು ಅಂತ ಹೇಳ್ತಾನೆ. ಶಾಂತಿ, ವಯಸ್ಸಾದವ್ರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಆಸೆ ಇವಳಿಗೆ ಅಂದಾಗ ರಂಗನಾಥ, ಯಾಕೆ ಶಾಂತಿ ಆ ಥರ ಮಾತಾಡ್ತೀಯ, ಗಂಡ ಪ್ರೀತಿಯಿಂದ ಮಾಡಿಕೊಟ್ಟಾಗ ತಿನ್ನಲ್ವೇನೆ ನೀನು ಅಂದಾಗ ಶಾಂತಿ, ಗಂಡ ಪ್ರೀತಿಯಿಂದ ಮಾಡಿದಾಗ ತಿನ್ನಲ್ಲ ಅಂತ ಹೇಳಲ್ಲ ನನ್ನ ಬಾಯಿ ಅಂತ ಅಂದಾಗ, ಸರಿ ಬಿಡು ಎಲ್ಲ ಮುಗೀತಲ್ಲ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಈ ಮಗುನ ಸುಮ್ಮನೆ ಯಾಕೆ ಬೈದು ನರಕಕ್ಕೆ ಹೋಗ್ತೀಯಾ. ರಂಗನಾಥ ಮನೋಜನ್ಗೆ ಡಿಪ್ಸ್ ಹೊಡ್ಕೊಂಡು ಆರಾಮಾಗಿರು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಅಂಜೂರ ಎಲ್ಲ ತಿನ್ಕೊಂಡು ಅಂತ ಹೇಳಿ ಕಿಂಡಲ್ ಮಾಡ್ತಾನೆ ಮನೋಜನ್ಗೆ. ಮನೋಜ, ಅಮ್ಮ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಬ ಅಂದಾಗ ಶಾಂತಿ, ರೋಹಿಣಿ ಅಂತ ಅಂದಾಗ ರೋಹಿಣಿ, ಅತ್ತೆ ನಿನಗೆ ಗೊತ್ತಲ್ಲ ನಮಗೆ ತುಂಬ ಕೆಲಸ ಇದೆ, ನನಗೂ ಸೇರಿಸಿ ಸ್ಟ್ರಾಂಗಾಗಿ ತೊಗೊಂಬ ಅತ್ತೆ, ಬೇಗ ರೂಮಲ್ಲಿರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ರಂಗನಾಥ, ಮಾಡು ಸೇವೆ ಮಾಡಿಸ್ಕೊಳ್ಳೋ ಅಂಥದ್ದು ಅವ್ರದ್ದು, ಸೇವೆ ಮಾಡುವಂಥದ್ದು ನಿಂದು ಅಂದಾಗ ಶಾಂತಿ, ನಾನು ಬಿಸ್ನೆಸ್ ಮ್ಯಾನ್ ಅಮ್ಮ, ನನಗೆ ಯಾವ ತೊಂದರೆ ಇಲ್ಲ, ಮಾಡ್ತೀನಿ ಅಂತೇಳಿ ಹೋಗ್ತಾಳೆ. ಸೂರ್ಯ, ಇವತ್ತು ನಾನು ನಿನ್ನ ಜೊತೆ ಪೂರ್ತಿಯಾಗಿ ಇರ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ, ನಿಂಗೆ ಟ್ರಿಪ್ ಎಲ್ಲ ಹೋಗು ಅಂತೇಳಿ ರಂಗನಾಥ್ ಹೇಳ್ತಾನೆ. ಮತ್ತು ಮೀನಾ ಜೊತೆ ಯಾರು ಹೋಗೋದು ಅಂದಾಗ ರಂಗನಾಥ, ನಾನಿಲ್ವಾ ಅಪ್ಪನಾಗಿ ನಾನು ಹೋಗ್ತೀನಿ ಅಂತ ಹೇಳಿ ರಂಗನಾಥ್ ಮೀನಾ ಹೋಗಿ ಹೂವಿನ ಆರ್ಡ್ರ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಸ್ವೀಟ್ ತಂದಿರ್ತಾರೆ. ಮಾವ, ಫಸ್ಟ್ ಸ್ವೀಟ್ ನೀವೇ ತಿನ್ನಿ ಅಂತೇಳಿ ಮೀನಾ ಕೊಡ್ತಿರ್ಬೇಕಾದ್ರೆ ಶಾಂತಿ ಬಂದು, ಬೇಡ ರೀ, ತಿನ್ನಬೇಡ ಅಂತ ಅಂದಾಗ ರಂಗನಾಥ್ನ ತಿಂತೀನಿ ಅಂತ ಹೇಳಿದಾಗ ಒಂದು ಸ್ವೀಟನ್ನು ತೊಗೊತಾರೆ, ಮತ್ತು 2 ಸ್ವೀಟನ್ನು ತೊಗೊತಾನೆ ರಂಗನಾಥ. ಆಮೇಲೆ ಮನೋಜ, ರೋಹಿಣಿ ಎಲ್ಲರೂ ಬರ್ತಾರೆ. ಎಲ್ಲರೂ ಕಂಗ್ರಾಟ್ಸ್ ಹೇಳ್ತಾರೆ. ಮೀನಾಗೆ ಸೂರ್ಯ ಕೂಡ ಕಂಗ್ರಾಟ್ಸ್ ಹೇಳ್ತಾನೆ. ರೀ, ನಾನೇನು ಹೇಳಿಲ್ಲ, ನಿಂಗೆ ಹೆಂಗೆ ಗೊತ್ತಾಯ್ತು ಅಂದಾಗ, ಕೈಯಲ್ಲಿ ಅಮೃತನೇ ಇಟ್ಕೊಂಡಿದ್ದೀಯಲ್ಲ ಹಾಗೆ ಗೊತ್ತಾಯಿತು ಅಂತ ಹೇಳ್ತಾನೆ. ಇವತ್ತು ಎಲ್ಲರಿಗೂ ಹೇಳಿಬಿಡಮ್ಮ, ಮನೆಯಲ್ಲಿ ವೆಜಿಟೇಬಲ್ ಬಿರಿಯಾನಿ ಹಾಗೆ ಕುರ್ಮಾ ಮಾಡೋಣ ಅಂತ ಹೇಳ್ತಾನೆ. ಬೇಡ, ಬೇಳೆ ಸಾರು ಮಾಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ರಂಗನಾಥ, ನಿನಗೆ ಬೇಳೆ ಸಾರು ಅಂದ್ರೆ ಆಗಲ್ವಲ್ಲ ಅಂತ ಕೇಳಿದಾಗ, ನಾನು ಇವತ್ತು ವ್ರತ ಮಾಡ್ತಿದ್ದೀನಿ, ಅದಕ್ಕೆ ನೀನು ವ್ರತ ಮಾಡಿದರೆ ನಾವೆಲ್ಲ ಉಪವಾಸ ಇರ್ಬೇಕಾ ಅಂತ ಹೇಳಿ ಹೇಳ್ತಾರೆ. ಇನ್ನು ರೋಹಿಣಿ ಶೋರೂಮಲ್ಲಿ ದುಡ್ಡು ಎಣಿಸಿ ಇಡ್ತಿರ್ತಾಳೆ. ಆವಾಗ ಒಂದು ಕಾಲ್ ಬರುತ್ತೆ, ರಿಸೀವ್ ಮಾಡ್ತಾಳೆ. ಕಾಗೆ ಸುಬ್ಬ ಅವಳಿಗೆ ಕಾಲ್ ಮಾಡಿ, ಬಂತಾ ಮೀನು ಮನೆಗೆ ಅಂತ ಕೇಳಿದಾಗ, ಮೀನನ್ನು ಕಿಡ್ನಾಪ್ ಮಾಡಿದ್ದು ಕಾಗೆ ಸುಬ್ಬನೇ ಅಂತೇಳಿ ರೋಹಿಣಿಗೆ ಗೊತ್ತಾಗುತ್ತೆ. ಹಾಗೆ ರೋಹಿಣಿಗೆ 1 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾನೆ ಕಾಗೆ ಸುಬ್ಬ. ದಿನೇಶನ್ನು ಮುಂಬೈಗೆ ಕಳಿಸ್ಬೇಕು, ಅವನಿಗೆ ಕೇರಳ ಟ್ರೀಟ್ಮೆಂಟ್ ಹಿಡಿಸ್ತಾ ಇಲ್ಲ ಅಂದಾಗ, ಇವತ್ತು ಅಲ್ಲಿ ಹಿಡಿಸ್ತಾ ಇಲ್ಲ, ನಾಳೆ ಅಲ್ಲಿ ಹಿಡಿಸ್ತಾ ಇಲ್ಲ ಅಂತ ಅಮೇರಿಕಕ್ಕೆ ಕಳಿಸ್ಬೇಕು ಅಂತೀರಾ, ಅಲ್ಲಿಗೂ ದುಡ್ಡು ತರಬೇಕಾ ನಾನು ಅಂದಾಗ, ಸರಿ ಕೊಡಲ್ಲ ಅಂದರೆ ನಿಮಗೆ ಪೊಲೀಸರು ಬರ್ತಾರೆ, ಬಳೆ ಹಾಕ್ಕೊಳ್ಳೋ ಕೈಗೆ ಬೇಡಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಇನ್ನು ಮೀನಾ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ತರಕಾರಿ ತರಕ ಅಂತೇಳಿ ಸುಧಾ ಜೊತೆ ಹೋಗ್ತಾಳೆ. ಅಲ್ಲಿ ರೋಹಿಣಿ ಮಾವ ದಿನೇಶ್ ತರಕಾರಿ ಮಂಡೀಲಿ ತರಕಾರಿ ಮಾರ್ತಿರ್ತಾನೆ. ಮೀನನ್ನ ನೋಡಿ ಅವನು ಟವೆಲನ್ನು ಮುಖಕ್ಕೆ ಸುತ್ಕೊಳ್ತಾನೆ, ಶೀತ ಕೆಮ್ಮು ಹಾಗಾಗಿ ಅಂತ ಹೇಳಿ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಎಲ್ಲ ತರಕಾರಿನ ಎತ್ಕೊಂಡು ಸೂರ್ಯ ಪಾತ್ರೆನ ಎತ್ಕೊಂಡು ಮನೆಗೆ ಬರ್ತಾನೆ. ಮೀನಾನು ತರಕಾರಿ ತೊಗೊಂಡು ಮನೆಗೆ ಬರ್ತಾಳೆ. ಫ್ರೆಶ್ ಆಗಿರೋ ತರಕಾರಿ ಸಿಕ್ಕಿದೆ ರೀ ಇವತ್ತು, ದಿನ ಇನ್ಮೇಲೆ ಅಲ್ಲೇ ತಮ್ಮ ಅಂತ ಹೇಳಿ ಹೇಳ್ತಾರೆ. ಹಾಗೆ ರವಿ, ಶ್ರುತಿ, ಮೀನಾ, ಸೂರ್ಯ ಅಷ್ಟರು ಸೇರಿ ಗಾರ್ಡನಲ್ಲಿ ಪಾತ್ರೆ ಇಟ್ಟು ತರಕಾರಿ ಎಲ್ಲ ಹಾಕಿ ವೆಜ್ ಪಲಾವ್ ಮಾಡ್ತಿರ್ತಾರೆ. ಇದು ಸ್ಮೆಲ್ಲು ರೂಮ್ ಆಚೆ ಕಡೆನೂ ಬರ್ತಿರುತ್ತೆ. ರೋಹಿಣಿ, ಶಾಂತಿ ಮತ್ತು ಮನೋಜ ಸ್ಮೆಲ್ಲನ್ನು ಮುಸ್ತಾ ನಿಂತ್ಕೊಂಡಿರ್ತಾರೆ ಹೊಟ್ಟೆ ಉರಿಸ್ಕೊಂಡು. ಇನ್ನು ರಂಗನಾಥ ಬರ್ತಾನೆ. ಎಲ್ಲರೂ ವೆಜ್ ಬಿರಿಯಾನಿ ಆಗಿದೆಯಾ ಅಂತೇಳಿ ವೇಟ್ ಮಾಡ್ತಿರ್ತಾರೆ. ಹಾಗೆ ಟೇಸ್ಟ್ ಕೂಡ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ, ವೆಜ್ ಬಿರಿಯಾನಿ ಚೆನ್ನಾಗಾಗಿರುತ್ತೆ ಅಂತೇಳಿ. ಹಾಗೆ ರೂಮ್ ಒಳಗೆ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡೋಕ್ಕೆ ಅಂತ ಕೂತಿರ್ತಾಳೆ. ರಂಗನಾಥ್ ಹೇಳ್ತಾನೆ, ಶಾಂತಿ ಬಾರೆ ಶಾಂತಿ, ತಿನ್ನು, ವ್ರತ ನಾಳೆ ಬೇಕಾದರೆ ಮಾಡಂತೆ ಅಂತ ಹೇಳಿದಾಗ, ಇಲ್ಲೆಲ್ಲ ನಾನು ಸ್ಟ್ರಿಕ್ಕಾಗಿ ಇವತ್ತೇ ಮಾಡ್ತೀನಿ ಅಂತೇಳಿ ಹೇಳಿದ್ದೀನಿ, ನಾನು ಇವತ್ತೇ ಮಾಡ್ತೀನಿ, ಅದೇನು ಚೆನ್ನಾಗಿಲ್ಲ, ನೀವು ತಿನ್ನಿ ಅಂತೇಳಿ ಶಾಂತಿ ವಿಂಕದಲ್ಲಿ ಮಾತಾಡ್ತಾಳೆ. ಇದನ್ನು ತಿನ್ನೋ ಅದೃಷ್ಟ ಅವ್ರಿಗಿಲ್ಲ, ಮೀನಾ ಮಾಡಿದ ಅಡುಗೆ ಅವ್ರಿಗೆ ಇಷ್ಟ ಇರಲ್ಲಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರವಿ, ಶ್ರುತಿ, ರಂಗನಾಥ ವೆಜ್
ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂತಿರ್ತಾರೆ. ಮನೋಜ್ ರೋಹಿಣಿಗೆ ತಿನ್ನಬೇಡ ಅಂತ ಹೇಳ್ತಾನೆ, ಹಾಗೆ ಶಾಂತಿಗೂ ಹೇಳ್ತಿರ್ತಾನೆ. ಆದರೆ ಅವನ ಬಾಯಲ್ಲೇ ಜೋಲು ಸುರಿಸ್ಕೊಂಡು ನಿಂತಿರ್ತಾನೆ. ಅದನ್ನು ನೋಡಿ ಎಲ್ಲರೂ ನಗೆಯಾಡ್ತಾರೆ. ಮತ್ತು ಸೂರ್ಯ ಮೀನಾ ಹೇಳ್ತಾನೆ, ನಿಂತ್ಕೊಂಡೇ ತಿನ್ನೋಣ, ಹಾಗಾಗಿ ಹೆಚ್ಚಿಗೆ ಹೋಗುತ್ತೆ, ಹೊಟ್ಟೆಯಲ್ಲಿ ಕೂತ್ರೆ ಕಡಿಮೆ ಹೋಗುತ್ತೆ ಅಂತ ಹೇಳಿ ಗೇಲಿ ಮಾಡ್ತಿರ್ತಾರೆ. ರೋಹಿಣಿಗೆ ಮನಸ್ಸು ತಡೆಯಲ್ಲ. ನಾನು ಹೋಗಿ ಊಟ ಮಾಡ್ತೀನಿ ಅಂತೇಳಿ ಮನೋಜನಿಗೆ ಹೇಳ್ತಾಳೆ. ಯಾಕೆ ಇವತ್ತು ಬೇಡ, ವ್ರತ ಇದೆ ಅಂತ. ನೀವು ವ್ರತ ಮಾಡೋದು, ನಾನಲ್ಲ. ಮತ್ತು ನಿನ್ಗೆ ಯಾರು ಇಷ್ಟ ಅಂತ ಹೇಳಿದಾಗ ನಿಮ್ಮಮ್ಮನ ಹೆಸರನ್ನು ತೊಗೊಂಡ್ರಲ್ಲ, ಅದಕ್ಕೆ ನಾನು ಇವತ್ತು ಡಯಟ್ ಎಲ್ಲ ಬಿಟ್ಟು ನಿಮ್ಮಮ್ಮಂದು ನಿಮ್ಮದು ಸೇರಿಸಿ ಹೊಟ್ಟೆ ತುಂಬ ತಿಂತೇನೆ, 1 kg ತೂಕ ಹೆಚ್ಚಾದರೂ ಪರವಾಗಿಲ್ಲ ಅಂತೇಳಿ ರೋಹಿಣಿ ಹೋಗಿ ಮೀನಾ ಸ್ವಲ್ಪ ಸರ್ಕೊಳ್ಳಿ ಅಂತೇಳಿ ತಟ್ಟೆ ತುಂಬ ಹಾಕ್ಕೊಂಡು ತಿಂತಾಳೆ. ಇನ್ನು ಮುಂದಿನ ಭಾಗದಲ್ಲಿ ಶಾಂತಿ ವ್ರತ ಮಾಡೋಕ್ಕೆ ಶುರು ಮಾಡ್ತಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.